ಗೊತ್ತಿದ್ದು ಏನಾಯ್ತಪ್ಪ ಅಂತಂದ್ರೆ ಆ ಪಕ್ಷಗಳು ನಿರ್ನಾಮ ಆಗ್ತಾ ಹೊರಟಿದ್ದೇವೆ. ಇವತ್ತು ಮಮತಾ ಬ್ಯಾನರ್ಜಿಯವರು ಭಾಳ ಮಾಡಿ ಹೋರಾಟ ಮಾಡಿ ಕೆಲವು ಜನ ಜಗ್ಗಿಸ್ಬೋದೇನೋ, ಆದರೆ ಹೋರಾಟವನ್ನು ಹೆಂಗೆ ಮನಸ್ಬೇಕು ಏನು ಮಾಡಬೇಕು ಅನ್ನೋದ್ರಲ್ಲೇ BJP ಮಾಹಿರದ ಬುದ್ಧಿವಂತರದಾರ, ಸಾಕಷ್ಟು ಅಧಿಕಾರದ ಎಲ್ಲಕ್ಕಿಂತ ಹೆಚ್ಚಿಗೆ ಇಡೀ ಸೆಂಟ್ರಲ್ ಗೌರ್ಮೆಂಟ್ ಅವ್ರ ಕೈಲದ, ಫೋರ್ಸ್ ಅವ್ರ ಕೈಲದ, ಆರ್ಮಿ ಅವ್ರ ಕೈಲದ, ಪೊಲೀಸ್ ಅವ್ರ ಕೈಲದ, ಏನು ಬೇಕಾದ್ರು ಮಾಡ್ಬೋದು ಅನ್ನೋ ಸಾಕ್ಷಿ ಇವತ್ತು ವೆಸ್ಟ್ ಬೆಂಗಾಲ್ ಗೆದ್ದಿದ್ದೆ ಒಂದು ದೊಡ್ಡ ಸಾಕ್ಷಿ. SIR ತೊಗೊಂಡ್ಬಂದರು. ಅದೇ ಕಾಲಕ್ಕೆ ಇದು ಏನಪ್ಪ ಈ ಅದೇ ಕಾಲಕ್ಕೆ ನಮ್ಮ ಏನು EVMಗಳನ್ನ ಬಳಸಿದ್ರು. ಎಲ್ಲ ಕಡೆಗೂ ಸಫಿಷಿಯೆಂಟಾಗಿ ಪ್ಯಾಟ್ಗಳನ್ನ ಬಳಸಲಿಲ್ಲ ಅನ್ನೋ ಸಹಿತಲ್ಲಿ ಗಮನಿಸಬೇಕಾಗಿದೆ. ಒಟ್ಟಾರೆಯಾಗಿ ಪ್ರಾದೇಶಿಕ ಪಕ್ಷಗಳು ಭಾರತದಿಂದ ಮಾಯ ಆಗುವಂಥವದವ. ಇನ್ನು ಉಳಿದಿದ್ದು ಕಾಂಗ್ರೆಸ್ ಅಂತ ಒಂದೇನು ಕಾಣಲಿಕ್ಕತ್ತದ, ಅದು ಏನು ಮಾಯ ಆಗ್ತದೆ ಗೊತ್ತಿಲ್ಲ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಒಳಜಗಳಿದ್ದಾವೆ, ಏನೆಲ್ಲ ಇದ್ದಾವೆ. ಕರ್ನಾಟಕದಲ್ಲಿ ನೋಡ್ರಿ, ಈಗ ಎಲೆಕ್ಷನ್ ಮುಗಿದ ತಕ್ಷಣ ಶುರುನ ಸಿದ್ದರಾಮಯ್ಯ ನಾ ಮುಖ್ಯಮಂತ್ರಿ, DKಶಿ ನಾ ಮುಖ್ಯಮಂತ್ರಿ ಶುರು. ಇದು ಸಹಿತ ನಾಳೆ 2022 ಚುನಾವಣೆಯಲ್ಲಿ ಇವರು ವೈರಿ ಆಗೋದಿಲ್ಲ, ಎರಡು ಮಾತೇ ಇಲ್ಲ. ಆದರೆ ಇಲ್ಲಿರೋ ಮುಖ್ಯ ವಿಷಯ ಏನಪ್ಪ ಅಂತಂದ್ರೆ, ನಾವೀಗ ಮೇನ್ ಚಿಂತಿಸಬೇಕಾಗಿದ್ದು ಈ ದೇಶದಿಂದ ಥರ್ಡ್ ಫ್ರಂಟ್ ಅಂತಿತ್ತಲ್ಲ ಹಿಂದೆ ಮಾಡಿದ್ದು, ಜನತಾ ಪಕ್ಷ ಇರ್ಬೋದು, ಜನತಾ ದಳ ಇರ್ಬೋದು, ಒಟ್ಟು ಜನತಾ ಪರಿವಾರ ಏನು ಮಾಡಿತ್ತು ಥರ್ಡ್ ಫ್ರಂಟ್ ಇವತ್ತು ನಿರ್ನಾಮವಾಗಿ ಹೋಗುವಂಥ ಕಾಲ ಬರ್ತಾಯಿದೆ. ಕಾಂಗ್ರೆಸ್ನಿಂದ ಹುಟ್ಟಿದಂಥ ತೃಣಮೂಲ ಕಾಂಗ್ರೆಸ್ ಮರೆಯಾಗಿ ಹೋಗುವಂಥ ಕಾಲ ಬರ್ತಾ ಇದೆ ಏನೋ. ಅದೇ ಕಾಲಕ್ಕೆ ಶರದ್ ಪವಾರರ ನ್ಯಾಷನಲ್ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ ಅಂತ ಅವ್ರು ಮಾಡ್ಕೊಂಡಿದ್ರು, ಅದು ಇವತ್ತು ನಾಶ ಆಗುವಂಥ ಸ್ಥಿತಿ ಬಂತು NCP. ಇನ್ನು ಅದೇ ಕಾಲಕ್ಕೆ ನಮ್ಮ ಶಿವಸೇನೆ ಎರಡು ಇದ್ದಾವೆ ಇವತ್ತು, ಉದ್ಧವ್ ಠಾಕ್ರೆ ಮತ್ತು ಇನ್ನೊಂದು ಶಿಂದೆ ಅವರು, ಅದು ನಾಶ ಆಗುವಂಥ ಹಂತಕ್ಕೆ ಬಂದಿದ್ದಾವೆ. ಅಂದ್ರೆ ಪ್ರಾದೇಶಿಕ ಪಕ್ಷಗಳನ್ನು ನಮ್ಮ BJP ವಿಶೇಷವಾಗಿ ಎಲ್ಲನೂ ದಂಡಿಗೆ ಸರಿಸ್ತಾ ಇದೆ. ಯಾಕೆಂದ್ರೆ ಇವತ್ತು NDAದಲ್ಲಿದ್ದವ್ರು ನಾಳೆ ಅವ್ರು ದಂಡಿಗೆ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಅಲ್ಲಿಯೂ ಪ್ರಾದೇಶಿಕ ಪಕ್ಷಗಳು ಹೆಚ್ಚಿಗಿದ್ದಾರೆ, ಅವರು ಹೋಗೋ ಸಾಧ್ಯತೆಗಳಿದ್ದಾವೆ. ನಿತೀಶ್ ಕುಮಾರ್ದಂತೆ ಮುಗ್ದಂಗೆ ಆದಂಗೆ ಆಯಿತು, ಅವ್ರ ಜೊತೆಗಾರೆಲ್ಲ